ಹಾಯ್ ನಮಸ್ತೆ ಸ್ನೇಹಿತರೆ. ಕೆಲವೊಂದಷ್ಟು ಜನ ಮೇಡಮ್ ನೀವು ಬೇರೆ ಯಾರಿಗಾದ್ರೂ ಸೆಕ್ಷನ್ ಮಾಡಿರೋರ್ದು ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಅಂತ ಕೇಳ್ತಾ ಇದ್ರು. ಸೊ ಇವತ್ತು ನಮ್ಮ ಪ್ರೀತಿಯವರು ಒಬ್ಬರಿಗೆ ಸೆಕ್ಷನ್ ತೊಗೊಂಡಿದ್ದಾರೆ. ಸೊ ಅದಕ್ಕೆ ಒಂದು ವಿಡಿಯೋ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಇವ್ರಿಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಸೊ ನಂಗೆ ಅದೇ ಖುಷಿ ಆಗ್ತಿತ್ತು. ಯಾಕಂದರೆ ನಾನು ಸುಮಾರು 3 ಅವರಿಂದ ಇಲ್ಲೇ ಕುತ್ಕೊಂಡು ನೋಡ್ತಾ ಇದ್ದೆ, ಕೇಳಿಸ್ಕೊತಾ ಇದ್ದೆ. ಅವರು ಹಿಂದಿನ ಜೀವನದಲ್ಲಿ ಏನಾಗಿತ್ತು, ಮುಂದೆ ಏನಾಗುತ್ತೆ ಅನ್ನೋದೆಲ್ಲ ಅವರು ಹೇಳ್ತಿರ್ಬೇಕಾದ್ರೆ ನನಗೆ ಒಂದು ಸೆಕೆಂಡಲ್ಲಿ ಮೈಯೇ ಜುಮ್ ಅಂತಿತ್ತು. ಯಪ್ಪ, ಈ ಥರ ಎಲ್ಲ ತಿಳ್ಕೊಬೋದಲ್ವಾ ನೋಡಿ. ಒಬ್ಬರಿಂದ ಈಗ ಪ್ರೀತಿಯವರಿಂದ ನನಗೇನೋ ಒಂದು ಸ್ವಲ್ಪ ಹೆಲ್ಪ್ ಆಯಿತು. ಆದರೆ ಅವರು ದೊಡ್ಡ ಮನ್ಸು ಮಾಡಿ ನಾನು ಹೇಳ್ದೆ, ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ, ಅಟ್ಲೀಸ್ಟ್ ನಿಮ್ಮಿಂದ ಬೇರೆಯವ್ರಿಗೆ ಹೆಲ್ಪ್ ಆಗಲಿ, ನೀವು ಯಾಕೆ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬಾರ್ದು ಅಂತ ಕೇಳ್ಕೊಂಡಿದ್ದಕ್ಕೆ ಅವ್ರು ಆಕ್ಚುಲಿ ಫ್ಯಾಮಿಲಿಗೋಸ್ಕರ ಕಲ್ತ್ಕೊಂಡಿದ್ರು ಅಷ್ಟೇನೆ. 4 ಜನಕ್ಕೆ ಹೆಲ್ಪ್ ಆಗಲಿ ಅನ್ನೋ ಒಂದು ರೀಸನ್ಗೆ ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಪ್ರೀತಿಯವರೇ. ಯಾಕಂದರೆ ನಿಮ್ಮಿಂದ 4 ಜನಕ್ಕೆ ಹೆಲ್ಪ್ ಆಗ್ತಿದೆ. ಸೊ ನಂಗೆ ಅದೇ ಖುಷಿ ಆಗ್ತಾ ಇದೆ. ಯಾರೆಲ್ಲ ಇನ್ನೂ ಕಾಂಟ್ಯಾಕ್ಟ್ ಮಾಡಿಲ್ಲ, ಇವ್ರ ಕಾಂಟ್ಯಾಕ್ಟ್ ನಂಬರ್ ನನ್ನ ಐಡಿನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ಸೊ ಹಿಂದೆ ನೀವು ಏನಾಗಿದ್ರಿ, ಮುಂದೆ ಏನಾಗುತ್ತೆ ಅನ್ನೋ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಪ್ರತಿಯೊಬ್ಬರಿಗೂ ಇರುತ್ತೆ. ಒಂದ್ಸಲಿ ಇವ್ರು ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಳ್ಳಿ. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಪ್ರೀತಿ? ಖುಷಿ ಆಗತ್ತೆ. ನಾನು ಆಕ್ಚುಲಿ ಬರೀ ನನ್ನ ಫ್ಯಾಮಿಲಿ ಅವ್ರಿಗಷ್ಟೇ, ನನ್ನ ಸುತ್ತಮುತ್ತ ಅವ್ರಿಗಷ್ಟೇ ನಾನು ಈ ಒಂದು ವಿದ್ಯೆನ ಬಳಸ್ಕೋಬೇಕು ಅಂತ ಅನ್ಕೊಂಡಿದ್ದೆ. ಈಗ ನಿಮ್ಮಿಂದ ನಿಮ್ ಕಡೆಯಿಂದ ಸುಮಾರು ಜನ ಸಿಕ್ಕಿದ್ದಾರೆ ಕ್ಲೈಂಟ್ಸ್ ನನಗೆ. ಇವನ್ ಇವ್ರು ಕೂಡ ನಮ್ಮ ಹತ್ರದಿಂದಾನೇ ಬಂದಿರೋದು, ನಮ್ಮ ಸ್ನೇಹಿತರ ಕಡೆಯಿಂದಾನೇ ಬಂದಿರೋದು. ನನ್ನ ಫ್ರೆಂಡ್ ಮಗ, ಅವ್ರದೊಂದು ಸೆಷನ್ ಬೇಕಿತ್ತು ಅಂತ ಕೇಳಿದ್ರು, ಮಾಡ್ಕೊಡೋಣ ಅಂತ. ಪಾಪ ತುಂಬಾ ವೇಟ್ ಮಾಡಿ ಆಲ್ಮೋಸ್ಟ್ 1 ಮಂತ್ ವೇಟ್ ಮಾಡಿ ಬಂದಿದ್ದಾರೆ. ನಾನು ಫಸ್ಟ್ ಅವ್ರಿಗೆ ಸಾರಿ ಹೇಳ್ಬೇಕು, ಅವ್ರ ಅಮ್ಮನ್ಗೆ. ಅವ್ರಮ್ಮ ಆಕ್ಚುಲಿ ವೇಟ್ ಮಾಡ್ತಾ ಇದಾರೆ ಹೊರಗೆ. ಇದೊಂದು ಸೆಷನ್ ಇದೆ, ಹಾಗಾಗಿ ಸಾಮಾನ್ಯ ಫ್ಯಾಮಿಲಿ ಅವ್ರನ್ನ ಜೊತೆನಲ್ಲೇ ನಾನು ಈ ಸೆಷನ್ ಮಾಡೋದು. ಯಾರಾದ್ರೂ ಬರ್ಲೇಬೇಕು ಫ್ಯಾಮಿಲಿಯಿಂದ. ಇವ್ರಿಗೆ ಇವ್ರದ್ದು ಏನ್ ಸಮಸ್ಯೆ, ಎನರ್ಜೀಸ್ ಇಂದ ಪ್ರಾಬ್ಲಮ್ ಇತ್ತು, ನೆಗೆಟಿವ್ ಎನರ್ಜಿ ಇಂದ ಪ್ರಾಬ್ಲಮ್. ಅದರಿಂದ ಕ್ಲಿಯರ್ ಆಗಿ ಈಗ ಸಮಾಧಾನ ಆಗಿದ್ದಾರೆ ಅವರಮ್ಮ. ಕೆಲವು ಪರ್ಸನಲ್ ಕ್ವೆಶನ್ಸ್ ಇತ್ತು ಅಂತ ಅವರಷ್ಟನ್ನೇ ಕೂರಿಸಿ ಅವರಷ್ಟನ್ನೇ ಸೆಷನ್ ಅಲ್ಲಿ ಮಲಗಿಸಿದೀನಿ. ಸೊ ಅವರ ಹೊರಗಡೆ ವೇಟ್ ಮಾಡ್ತಾ ಇದ್ದಾರೆ ಅವರಮ್ಮ. ಥ್ಯಾಂಕ್ ಯು. ಯಾರೆಲ್ಲ ನೋಡ್ತಾ ಇದ್ದೀರಿ, ಯಾರಿಗೆಲ್ಲ ಅಂದ್ರೆ ಕೆಲವಷ್ಟು ಜನಕ್ಕೆ ಅಪಾಯಿಂಟ್ಮೆಂಟ್ಸ್ ಇದೆ ಈಗ, ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಬರ್ತಾರೆ. ಸೊ ನಾನು ಆದಷ್ಟು ಅವಾಗ ಈ ತರದ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು, ನಮಸ್ಕಾರ. ನೋಡಿ ಸ್ನೇಹಿತರೆ, ನೆಕ್ಸ್ಟ್ ಈಗ ಕೆಲವೊಬ್ಬೊಬ್ಬರಿಗೆ ಏನಪ್ಪ ಇವರು ಬರೀ ಇವರೇ ಮಾತಾಡಿ ವಿಡಿಯೋ ಹಾಕಿರ್ತಾರೆ ಅಂತ ಅನ್ಕೋತಿರಲ್ವಾ. ಸೊ ದಿನಕ್ಕೆ 1-2 ಸೆಕ್ಷನ್ ಆಗುತ್ತೆ. ಬಟ್ ನಾನು ಫ್ರೀ ಇರಲ್ಲ ಅಲ್ವಾ, ಬಿಸಿ ಇರೋದ್ರಿಂದ ನಾನು ಬಂದು ಇಲ್ಲಿ ವಿಡಿಯೋ ಮಾಡ್ಕೊಳಕ್ ಆಗಲ್ಲ. ಬಟ್ ಕೆಲವೊಬ್ಬೊಬ್ಬರಿಗೆ ವಿಡಿಯೋದಲ್ಲಿ ತೋರಿಸ್ಕೊಳ್ಳೋದಕ್ಕೆ ಇಷ್ಟ ಇರುತ್ತೆ, ಕೆಲವೊಬ್ಬೊಬ್ಬರಿಗೆ ವಿಡಿಯೋದಲ್ಲಿ ತೋರಿಸ್ಕೊಳ್ಳೋದಕ್ಕೆ ಇಷ್ಟ ಇರಲ್ಲ. ಸೊ ಆ ಪ್ರಾಬ್ಲಮ್ ಇಂದ ನಾನು ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡಕ್ ಆಗ್ತಾ ಇಲ್ಲ. ನೆಕ್ಸ್ಟ್ ನಾನು ಈ ತರ ಈಗೇನು ಇವರು ಕಣ್ಣಿಗೆ ಮಾಸ್ಕ್ ಹಾಕಿದ್ದಾರೆ, ಸೊ ಈ ತರ ಯಾರಾದ್ರೂ ಒಪ್ಕೊಂಡ್ರು ಅಂದ್ರೆ ಖಂಡಿತವಾಗ್ಲೂ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಯಾಕಪ್ಪ ಅಂತಂದ್ರೆ ನನಗೆ ನನ್ನನ್ನ ಪ್ರೀತಿ ಮಾಡೋ ವ್ಯಕ್ತಿಗಳು, ನನ್ನ ಇನ್ಸ್ಟಾ ಫ್ಯಾಮಿಲಿ ಅವ್ರಿಗೆ ಹೆಲ್ಪ್ ಆಗ್ಲಿ. ಪ್ರತಿಯೊಬ್ಬರಿಗೂ ಪರ್ಸನಲ್ ಪ್ರಾಬ್ಲಮ್ಸ್ ಇರುತ್ತೆ ಅಲ್ವಾ. ಸೊ ಇವ್ರ ಕಡೆಯಿಂದ, ನಮ್ಮಪ್ಪ ಸ್ವಾಮಿ ಆಂಜನೇಯ ಸ್ವಾಮಿ ಕಡೆಯಿಂದ ಸ್ವಲ್ಪನಾದ್ರೂ ವಿಷಯ ತಿಳ್ಕೊಳ್ಳಿ, ಮುಂದೆ ಹೆಂಗಿರ್ಬೇಕು, ಹಿಂದೆ ಹೇಗಿದ್ರಿ ಅನ್ನೋ ತಿಳ್ಕೊಳ್ಳಿ ಅನ್ನೋ ಒಂದು ರೀಸನ್ಗೆ ನಾನು ಈ ವಿಡಿಯೋಸ್ ಅಪ್ಲೋಡ್ ಮಾಡ್ತಾರೆ. 100% ಇವ್ರ ದಯೆ ಇಲ್ಲ ಅಂದ್ರೆ ಮನುಷ್ಯ ಏನು ಮಾಡೋದಕ್ಕಾಗಲ್ಲ. ಸೊ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಆಂಜನೇಯ ಸ್ವಾಮಿ. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಇದ್ರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್. ಥ್ಯಾಂಕ್ ಯು.